ಇಂದಿನ ವಿಡಿಯೋದಲ್ಲಿ ಬದನೆಕಾಯಿ ಬಜ್ಜಿ ಮಾಡುವ ವಿಧಾನವನ್ನು ತೋರಿಸುತ್ತಿದ್ದೇನೆ. ಇದು ಹೇಗೆ ಮಾಡೋದು, ಇದು ಹಳ್ಳಿ ಸ್ಪೆಷಲ್, ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡೋಣ ಬನ್ನಿ. ಹಾಗೆ ಇದು ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ರೊಟ್ಟಿ, ದೋಸೆ ಎಲ್ಲದಕ್ಕೂ ಬರುವಂತಹ ಅದ್ಭುತ ರೆಸಿಪಿ ಇದು. ಇದಕ್ಕೆ ಬೇಕಾಗುವುದು ತುಂಬ ಸರಳ ವಸ್ತುಗಳು. ಒಂದು 4 ರಿಂದ 5 ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ. ಹಾಗೆ ಇದಕ್ಕೆ ಬೇಕಾಗಿರೋದು ಇಂಪಾರ್ಟೆಂಟ್ ಗಟ್ಟಿ ಮೊಸರು. ಹಾಗೆ ಈ ಬದನೆಕಾಯಿಯನ್ನು ಗ್ಯಾಸ್ ಅಥವಾ ಕೆಂಡದಲ್ಲಿ ಈ ರೀತಿ ಸುಟ್ಟು ತಗೋಬೇಕು. ಡೈರೆಕ್ಟಾಗಿ ಸುಟ್ಕೋಬೇಕು. ಬಾಣಲಿ, ದಬ್ರಿ ಯಾವುದೇ ಆದ ನೀರಲ್ಲಿ ಬೇಯಿಸೋದಲ್ಲ, ಹಾಗೆ ಕೆಂಡಕ್ಕೆ ಹಾಕಿ ಅಥವಾ ಗ್ಯಾಸಲ್ಲಿ ಹಾಕಿ ಈ ರೀತಿ ತಗೋಬೇಕು. ನಂತರ ಇದನ್ನು ಬೆಂದಾದ ಮೇಲೆ ಒಂದು ಬೌಲ್ಗೆ ತಣ್ಣೀರಿಗೆ ಹಾಕಿ 5 ನಿಮಿಷ ಬಿಟ್ಟಾದ ಮೇಲೆ ಸಿಪ್ಪೆ ತೆಗೆಯೋಕ್ಕೆ ಶುರು ಮಾಡಬೇಕು. ಇಲ್ಲ ಅಂದರೆ ಸಿಪ್ಪೆ ಸರಾಗವಾಗಿ ಬರೋದಿಲ್ಲ. ಹಾಗಾಗಿ ಸಿಪ್ಪೆಯನ್ನು ತೆಗೆಯೋದು ಒಂದು 5 ನಿಮಿಷ ನೀರಲ್ಲಿ ಹಾಕಿ ತೆಗಿಬೇಕು. ಎಲ್ಲ ತೆಗೆದಾದ್ಮೇಲೆ ಸಿಪ್ಪೆ ತೆಗೆಯುವಾಗ ಹುಷಾರಲ್ಲಿ ತೆಗಿಬೇಕು. ಯಾಕೆ ಅಂದರೆ ಬದನೆಕಾಯಿಯಲ್ಲಿ ಹೆಚ್ಚು ಹುಳಗಳಿರುತ್ತವೆ. ಹುಳುಗಳು ಯಾವ ಪದರದಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಿಧಾನಕ್ಕೆ ನೋಡಿ ತೆಗೆದು ಬಜ್ಜಿಗೆ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಹೆಚ್ಚಿ ಸಿಪ್ಪೆನ ತೆಗೆದು ಇಟ್ಕೋಬೇಕು. ಸಣ್ಣದಾಗಿ ಹೆಚ್ಕೋಬೇಕು. ಆದಷ್ಟು ಡೈರೆಕ್ಟಾಗಿ ಹಾಕ್ಬೋದು, ಆದರೆ ಹೆಚ್ಚೋದ್ರಿಂದ ಚೆನ್ನಾಗಿ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ಬದನೆಕಾಯಿ. ಇಲ್ಲಾಂದರೆ ಬಾಲವಾಗಿ ಸಿಗ್ತಾ ಇರುತ್ತೆ, ನಾರಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ರೆಡಿಯಾಗಿರುತ್ತೆ ಬಜ್ಜಿಗೆ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ತಗೋಬೇಕು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತು ಹಸಿಮೆಣಸಿನ್ಕಾಯಿಯನ್ನು ಸಹ ಕೆಂಡದಲ್ಲಿ ಅಥವಾ ಗ್ಯಾಸಲ್ಲಿ ಡೈರೆಕ್ಟಾಗಿ ಸುಟ್ಕೋಬೇಕು. ಸುಟ್ಕೊಂಡು ಮಾಡೋದ್ರಿಂದ ಈ ಬಜ್ಜಿಗೆ ಫ್ಲೇವರ್ ಜಾಸ್ತಿ ಮಾಡುತ್ತೆ. ಇದು ಬದನೆಕಾಯಿ ಹೇಗೆ ಸುಟ್ಟು ತೊಗೊಳ್ತೀವೋ ಹಸಿಮೆಣಸಿನ್ಕಾಯಿನೂ ಸಹ ಹಾಗೆ ಹೆಚ್ಚಿ ತಗೋಬೇಕು. ಈ ರೀತಿ ಎಲ್ಲದನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಒಂದು ಬೌಲ್ಗೆ ಹಾಕಿ ರೆಡಿ ಮಾಡ್ಕೋಬೇಕು. ಎಲ್ಲದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಹಾಗೆ ಇದಕ್ಕೆ ಕಾದು ತಣದಿರೋ ಹಾಲು ಸಹ ಹಾಕಬೇಕು. ನಾನು ಇದನ್ನು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನೀವು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಹಾಗೆ 1 ಕಪ್ ಮೊಸರು ಸಹ ಇದಕ್ಕೆ ಇಂಪಾರ್ಟೆಂಟ್. ಇದರ ಹೆಸರೇ ಬದನೆಕಾಯಿ ಮೊಸರು ಬಜ್ಜಿ ಅಂತ ಹೇಳಿ. ಇದು ಯಾವುದಕ್ಕೆ ಬೇಕಾದರೂ ಅನ್ನಕ್ಕೆ ಸಹ ಚೆನ್ನಾಗೇ ಬರುತ್ತೆ. ಅನ್ನ, ರೊಟ್ಟಿ, ದೋಸೆ, ಇಡ್ಲಿ ಯಾವುದಕ್ಕೆ ಬೇಕಾದರೂ ತಗೋಬೋದು. ಅಷ್ಟು ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಸಹ ಇದನ್ನು ಮಾಡ್ಕೋಬೋದು. ಬದನೆಕಾಯಿ ಬೇಯಿಸೋದು ಒಂದೇ ಪ್ರಾಬ್ಲಮ್. ಅದು ಬೆಂದಾದ ಮೇಲೆ ಈ ಬಜ್ಜಿ ರೆಡಿ ಆದಾಗೆ. ಎಲ್ಲದನ್ನು ಹಾಕಿ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೋಬೇಕು. ಮೊಸರು, ಹೆಚ್ಚಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಜ್ಜಿ ರೆಡಿಯಾಗುತ್ತದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ರೆ ಬಜ್ಜಿ ರೆಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಇಷ್ಟ ಆದವರು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಇಂತಹ ರೆಸಿಪಿಗಳ ಜೊತೆ ನಿಮ್ಮೊಂದಿಗೆ ಬರುತ್ತೇನೆ. ಧನ್ಯವಾದಗಳು. ಈ ವಿಡಿಯೋನ ಕೊನೆ ತನಕ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.